ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಮುಂದಿನ ವಾರ ಬ್ಯಾಲೆನ್ಸ್ ಟು ಮೇನ್ ಬೋರ್ಡ್ IPOಗಳು ಮಾರ್ಕೆಟ್ನಲ್ಲಿ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಅದರಲ್ಲಿ ಮೊದಲನೇ ಕಂಪನಿ APJ ಸುರೇಂದ್ರ ಪಾರ್ಕ್ ಹೋಟೆಲ್ಸ್ ಆಗಿರುತ್ತೆ. APJ ಸುರೇಂದ್ರ ಪಾರ್ಕ್ ಹೋಟೆಲ್ಸ್ 1987ರಲ್ಲಿ ಪ್ರಾರಂಭವಾದಂಥ ಕಂಪನಿ. ಇವರು ಹಾಸ್ಪಿಟಾಲಿಟಿ ಸೆಗ್ಮೆಂಟ್ನಲ್ಲಿ ಕೆಲಸ ಮಾಡುವಂಥ ಕಂಪನಿ ಆಗಿರ್ತಾರೆ. ಲಕ್ಸುರಿ ಮಿಡ್ ಲೆವೆಲ್ ಹೋಟೆಲ್ಸ್ಗಳನ್ನು ನಡೆಸುವಂಥ ಒಂದು ಹೋಟೆಲ್ ಚೈನ್ ಕಂಪನಿ ಆಗಿರ್ತಾರೆ. ದ ಪಾರ್ಕ್ ಕಲೆಕ್ಷನ್, ಝೋನ್ ಬೈ ದ ಪಾರ್ಕ್, ಝೋನ್ ಕನೆಕ್ಟ್ ಬೈ ದ ಪಾರ್ಕ್, ಸ್ಟಾಪ್ ಬೈ ಝೋನ್ ಅನ್ನುವಂಥ ಬ್ರ್ಯಾಂಡ್ನ ಅಡಿಯಲ್ಲಿ ಹೋಟೆಲ್ ಚೈನನ್ನು ನಡೆಸ್ತಾರೆ. ಹಾಗೆಯೇ ತಮ್ಮದೇ ಆದ ಒಂದು ಫುಡ್ ಆ್ಯಂಡ್ ಬೆವರೇಜ್ ಇಂಡಸ್ಟ್ರಿಯನ್ನು ಕೂಡ ಕಂಪನಿ ನಡೆಸ್ತಿದ್ದಾರೆ. ಅದಕ್ಕೆ ಫ್ಲರೀಸ್ ಅನ್ನುವಂಥ ಬ್ರ್ಯಾಂಡ್ ನೇಮನ್ನು ಇವರು ಸೆಟ್ ಮಾಡಿದ್ದಾರೆ. ಕಂಪನಿ 80 ರೆಸ್ಟೋರೆಂಟ್ಗಳನ್ನು ಕೂಡ ನಡೆಸ್ತಿದ್ದಾರೆ. ಅದೇ ರೀತಿಯಲ್ಲಿ ನೈಟ್ ಕ್ಲಬ್ಸ್ ಮತ್ತು ಬಾರ್ಸನ್ನು ಕೂಡ ನಡೆಸುವಂಥ ಕಂಪನಿ ಆಗಿರ್ತಾರೆ. 27 ಹೋಟೆಲ್ಸ್ಗಳನ್ನು ಗ್ಲೋಬಲಿ ಈ ಒಂದು ಕಂಪನಿ ಹೊಂದಿದೆ. ಕೋಲ್ಕತ್ತಾ, ನ್ಯೂ ಡೆಲ್ಲಿ, ಬೆಂಗಳೂರು, ಚೆನ್ನೈ, ಹೈದರಾಬಾದ್ ಈ ರೀತಿಯ ಟಾಪ್ ಟೈರ್ ಸಿಟಿಗಳಲ್ಲಿ ಇವರ ಹೋಟೆಲ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆಯೇ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಕೂಡ ಹೋಟೆಲ್ಸನ್ನು ನಡೆಸ್ತಾರೆ. ಝೆನ್, ಲೋಟಸ್, ಐಶ್, ಸ್ಯಾಫ್ರಾನ್, ಫೈರ್ ಅನ್ನುವಂಥ ಹೆಸರಿನಲ್ಲಿ ರೆಸ್ಟೋರೆಂಟ್ಸ್ಗಳನ್ನು ಕೂಡ ಈ ಒಂದು ಬ್ರ್ಯಾಂಡ್ ನಡೆಸ್ತಾ ಇದ್ದಾರೆ. ಟೋಟಲ್ 1923 ಎಂಪ್ಲಾಯೀಸ್ ಇವರ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ಹಾಗೆಯೇ 2111 ರೂಮ್ಸ್ಗಳನ್ನು ಈ ಒಂದು ಹೋಟೆಲ್ ಚೈನ್ ಹೊಂದಿದೆ. ಹಾಗೆ ಭಾರತದಲ್ಲಿ 8ನೇ ಅತಿ ದೊಡ್ಡ ಹೋಟೆಲ್ ಚೈನ್ ನಡೆಸುವಂಥ ಒಂದು ಕಂಪನಿ ಆಗಿರ್ತಾರೆ. ಸೊ ಬಹಳಷ್ಟು ಹೋಟೆಲ್ಗಳು ನಮಗೆ ಲಕ್ಸುರಿ ಸೆಗ್ಮೆಂಟ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸ್ಟಾಪ್ ಬೈ ಝೋನ್ ಅನ್ನುವಂಥ ಬ್ರ್ಯಾಂಡ್ನ ಹೆಸರಿನಲ್ಲಿ ಇವರು ಎಕನಾಮಿಕಲ್ ಹೋಟೆಲ್ ಚೈನನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಕಂಪನಿಯ ಸ್ಟ್ರೆಂತ್ಸನ್ನು ನಾವು ಅಬ್ಸರ್ವ್ ಮಾಡಿದಾಗ ಹಾಸ್ಪಿಟಾಲಿಟಿ ಸೆಕ್ಟರ್ನಲ್ಲಿ ಒಳ್ಳೆ ಒಂದು ಬ್ರ್ಯಾಂಡ್ ವ್ಯಾಲ್ಯೂನ ಈ ಒಂದು ಕಂಪನಿ ಕ್ರಿಯೇಟ್ ಮಾಡಿದ್ದಾರೆ. ಹಾಗೆ ಒಂದು ಎಕ್ಸಲೆಂಟ್ ಕಸ್ಟಮರ್ ಸರ್ವಿಸನ್ನು ಕೂಡ ಇವರ ಬ್ರ್ಯಾಂಡ್ ಪ್ರೊವೈಡ್ ಮಾಡುತ್ತೆ. ಹಾಗೆ ಒಂದು ಪ್ಯಾನ್ ಇಂಡಿಯಾ ಪೋರ್ಟ್ಫೋಲಿಯೋನ ಈ ಒಂದು ಹೋಟೆಲ್ ಚೈನ್ ಹೊಂದಿದೆ. ಎಮರ್ಜಿಂಗ್ ಸಿಟಿಗಳಲ್ಲಿ ಇನ್ನಷ್ಟು ಹೋಟೆಲ್ಗಳನ್ನು ಸ್ಟಾರ್ಟ್ ಮಾಡುವಂಥ ಪ್ಲಾನ್ಸ್ಗಳು ಕೂಡ ಇದೆ. ಒಳ್ಳೆ ಒಂದು ಆಕ್ಯುಪೆನ್ಸಿ ರೇಟನ್ನು ಈ ಒಂದು ಹೋಟೆಲ್ ಚೈನ್ ಮೇಂಟೈನ್ ಮಾಡ್ತಾರೆ. ಅಂದರೆ ಟೋಟಲ್ ರೂಮ್ಸ್ ಏನಿದೆ ಆಲ್ಮೋಸ್ಟ್ ಎಲ್ಲ ಕೂಡ ಎಲ್ಲ ಟೈಮಲ್ಲೂ ಫಿಲ್ ಆಗಿರುತ್ತೆ. ಸೊ ಕೇವಲ ಹೋಟೆಲ್ ಬಿಸ್ನೆಸ್ ಅಷ್ಟೇ ಅಲ್ಲದೆ ರೆಸ್ಟೋರೆಂಟ್ಗಳು, ಬಾರ್, ನೈಟ್ ಕ್ಲಬ್ಗಳನ್ನು ಕೂಡ ನಡೆಸ್ತಾರೆ. ಅದರಿಂದ ಕೂಡ ಒಳ್ಳೆ ಒಂದು ರೆವೆನ್ಯೂಸ್ ಜನರೇಟ್ ಆಗುತ್ತೆ. ಫ್ಲರೀಸ್ ಅನ್ನುವಂಥ ಬ್ರ್ಯಾಂಡ್ನ ಅಡಿಯಲ್ಲಿ ತಮ್ಮದೇ ಆದ ಒಂದು ಫುಡ್ ಆ್ಯಂಡ್ ಬೆವರೇಜ್ ಇಂಡಸ್ಟ್ರಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಡೆಡಿಕೇಟೆಡ್ ಮತ್ತು ಎಕ್ಸ್ಪೀರಿಯನ್ಸ್ಡ್ ಲೀಡರ್ಶಿಪ್ ಕೂಡ ಕಂಪನಿ ಒಂದು ಸ್ಟ್ರೆಂತ್ ಆಗಿರುತ್ತೆ. ಕೆಲವೊಂದಿಷ್ಟು ವೀಕ್ನೆಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಕಂಪನಿ ಎಮರ್ಜಿಂಗ್ ಸಿಟಿಗಳಲ್ಲಿ ಇನ್ನಷ್ಟು ಹೋಟೆಲ್ಗಳನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ಅದಕ್ಕೆ ಒಂದು ಟೈಮ್ ಲೈನ್ ಸೆಟ್ ಆಗಿರುತ್ತೆ. ಸೊ ಆ ಒಂದು ಪರ್ಟಿಕ್ಯುಲರ್ ಟೈಮ್ ಲೈನ್ನಲ್ಲಿ ಹೋಟೆಲ್ ಕನ್ಸ್ಟ್ರಕ್ಷನ್ ಆಗದೆ ಡಿಲೇಸ್ ಆದರೆ ಸೊ ಆಗ ಸ್ವಲ್ಪ ಪ್ರಾಬ್ಲಮ್ ಬಿಸ್ನೆಸ್ನ ಮೇಲೆ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ 49% ಟೋಟಲ್ ರೂಮ್ ಬುಕಿಂಗ್ ಏನಿದೆ ಟ್ರಾವೆಲ್ ಏಜೆಂಟ್ಸ್ಗಳ ಮೂಲಕ ಬರುತ್ತೆ. ಸೊ ಅಲ್ಲಿ ಏಜೆಂಟ್ಗಳಿಗೆ ಕೂಡ ಇವರು ಹೆಚ್ಚಿನ ಒಂದು ಪ್ರೀಮಿಯಮನ್ನು ಪೇ ಮಾಡಬೇಕಾಗುತ್ತೆ. ಡೈರೆಕ್ಟ್ ಚಾನಲ್ನಿಂದ ಬುಕಿಂಗ್ ಬರೋದು ಸ್ವಲ್ಪ ಕಡಿಮೆನೇ ಕಾಣಿಸುತ್ತೆ. ಇದು ಕೂಡ ಎಲ್ಲೋ ಒಂದು ಕಡೆ ಈ ಒಂದು ಕಂಪನಿಯ ರಿಸ್ಕ್ ಆಗಿರುತ್ತೆ. ಹಾಗೆ ಈಗ ಹೋಟೆಲ್ ಇಂಡಸ್ಟ್ರಿ, ರೆಸ್ಟೋರೆಂಟ್ ಇಂಡಸ್ಟ್ರಿ 4.1ರಿಂದ 4.3% CAGRನೊಂದಿಗೆ ಗ್ರೋ ಆಗ್ತದೆ. 2028ರ ಫಿನಾನ್ಷಿಯಲ್ ಇಯರ್ನ ವೇಳೆಗೆ 10ರಿಂದ 12% CAGRನೊಂದಿಗೆ ಗ್ರೋತ್ ನಮಗೆ ನೋಡೋದಕ್ಕೆ ಸಿಗ್ಬೋದು. ಹಾಸ್ಪಿಟಾಲಿಟಿ ಸೆಕ್ಟರ್ನಲ್ಲಿ ಒಳ್ಳೆ ಒಂದು ಗ್ರೋತ್ನ ಪ್ರಾಸ್ಪೆಕ್ಟಿವ್ಸ್ ಇರುತ್ತೆ. APJ ಸುರೇಂದ್ರ ಪಾರ್ಕ್ನ IPO ಫೆಬ್ರವರಿ 5ಕ್ಕೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಫೆಬ್ರವರಿ 7ರವರೆಗೂ ಈ ಒಂದು IPOನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೋಬೋದಾಗತ್ತೆ. ₹1 ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. 147ರ ಲೋವರ್ ಪ್ರೈಸ್ ಬ್ಯಾಂಡ್, 155ರ ಕಟ್ ಆಫ್ ಪ್ರೈಸನ್ನು ಕಂಪನಿ ಸೆಟ್ ಮಾಡಿದ್ದಾರೆ. 96 ಶೇರ್ಗಳ ಲಾಟ್ ಆಗಿರುತ್ತೆ. ಮಿನಿಮಮ್ 96 ಶೇರ್ಗಳಿಗೆ ಅಂದರೆ ಒಂದು ಲಾಟ್ಗೆ ನಾವು ಅಪ್ಲೈ ಮಾಡಬೇಕಾಗತ್ತೆ. ಒಂದು ಲಾಟ್ಗೆ ಅಪ್ಲೈ ಮಾಡೋದಕ್ಕೆ ₹14,880 ಬೇಕಾಗುತ್ತೆ. ಮ್ಯಾಕ್ಸಿಮಮ್ ರಿಟೇಲ್ ಇನ್ವೆಸ್ಟರ್ 13 ಲಾಟ್ಗಳಿಗೆ ಅಪ್ಲಿಕೇಶನನ್ನು ಹಾಕ್ಬೋದು. 13 ಲಾಟ್ಗೆ ಅಪ್ಲೈ ಮಾಡೋದಕ್ಕೆ ₹1,93,440 ಬೇಕಾಗುತ್ತೆ. 13ಕ್ಕೂ ಹೆಚ್ಚಿನ ಲಾಟ್ಗೆ ನೀವು ಅಪ್ಲೈ ಮಾಡ್ತೀರ ಅಂದಾಗ ಡಿಫಾಲ್ಟ್ HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಿದ ರೀತಿಯಲ್ಲಿ ಆಗುತ್ತೆ. IPO ಅಲಾಟ್ಮೆಂಟ್ ಡೇಟ್ 8 ಫೆಬ್ರವರಿ ಆಗಿದೆ. IPO ಅಲಾಟ್ಮೆಂಟ್ ಆಗಲಿಲ್ಲ ಅಂದರೆ ರೀಫಂಡ್ ನಿಮ್ಮ ಅಕೌಂಟ್ನಲ್ಲಿ 9 ಫೆಬ್ರವರಿಗೆ ಕ್ರೆಡಿಟ್ ಆಗುತ್ತೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಸ್ಗಳು ಕೂಡ 9 ಫೆಬ್ರವರಿಗೆ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಕ್ರೆಡಿಟ್ ಆಗುತ್ತೆ. IPO ಲಿಸ್ಟಿಂಗ್ ಡೇಟ್ 12 ಫೆಬ್ರವರಿ ಆಗಿದೆ. ಕಂಪನಿಯ ಫಿನಾನ್ಷಿಯಲ್ಸನ್ನು ನಾವು ಅಬ್ಸರ್ವ್ ಮಾಡಿದಾಗ ಅಸೆಟ್ಸ್ ಸ್ಟೇಬಲ್ ಆಗಿರೋದು ಕಾಣಿಸುತ್ತೆ. ಹಾಗೆ ರೆವೆನ್ಯೂನಲ್ಲಿ ಇಯರ್ ಆನ್ ಇಯರ್ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. 2021ರ ಫಿನಾನ್ಷಿಯಲ್ ಇಯರ್ನಲ್ಲಿ ಕೋವಿಡ್ ಇತ್ತು. ಆ ಒಂದು ಸಂದರ್ಭದಲ್ಲಿ 75 ಕೋಟಿ ಲಾಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ 2022ರ ಮೊದಲ ಹಾಫ್ನಲ್ಲಿ ಕೂಡ ಕೋವಿಡ್ನ ಸಿಚುವೇಶನ್ಸ್ ಇತ್ತು. ಆಗ ಕೂಡ 28 ಕೋಟಿಯ ಲಾಸ್ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತದೆ. ಬಟ್ 2023ರ ಫಿನಾನ್ಷಿಯಲ್ ಇಯರ್ನಲ್ಲಿ ಒಳ್ಳೆ ಒಂದು ಬೌನ್ಸ್ ಬ್ಯಾಕ್ ನೋಡೋದಕ್ಕೆ ಸಿಕ್ಕಿದೆ. 48 ಕೋಟಿಯ ಪ್ರಾಫಿಟ್ಸನ್ನು ಕಂಪನಿ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ 2024ರ ಫಿನಾನ್ಷಿಯಲ್ ಇಯರ್ನ 2 ಕ್ವಾರ್ಟರ್ಗಳಲ್ಲಿ ಆಲ್ರೆಡಿ 23 ಕೋಟಿಯ ಪ್ರಾಫಿಟ್ ನೋಡೋದಕ್ಕೆ ಸಿಕ್ಕಿದೆ. ಸೊ 2023ರಲ್ಲಿ 48 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿದೆ. ಈಗ ಕೂಡ 2 ಕ್ವಾರ್ಟರ್ಗಳಲ್ಲಿ 23 ಕೋಟಿ ಅರೌಂಡಲ್ಲಿ ಪ್ರಾಫಿಟ್ ನೋಡೋದಕ್ಕೆ ಸಿಗ್ತದೆ. ಇದೇ ರೀತಿಯಲ್ಲಿ ಪ್ರಾಫಿಟ್ ಗ್ರೋತ್ ನೋಡೋದಕ್ಕೆ ಸಿಕ್ಕಿದ್ರೆ 50 ಕೋಟಿಯ ಅರೌಂಡಲ್ಲಿ ಪ್ರಾಫಿಟ್ ನೋಡೋದಕ್ಕೆ ಸಿಗ್ಬೋದು. ಸೊ ಪ್ರಾಫಿಟ್ಸ್ ನಮಗೆ ಸ್ಟೇಬಲ್ ಆಗಿರೋದು ಕಾಣಿಸ್ತದೆ. ಹೆಚ್ಚಿನ ಒಂದು ಗ್ರೋತ್ ನೋಡೋದಕ್ಕೆ ಸಿಗ್ತಿಲ್ಲ. ಸೊ ಎಲ್ಲೋ ಒಂದು ಕಡೆ ಓಕೆ ಫಿನಾನ್ಷಿಯಲ್ಸ್ ಅಂತ ಕನ್ಸಿಡರ್ ಮಾಡ್ಕೋಬೋದಾಗುತ್ತೆ.
IPO ಇಶ್ಯೂ ಸೈಜ್ 920 ಕೋಟಿ, ಅದರಲ್ಲಿ 600 ಕೋಟಿಯ ಫ್ರೆಶ್ ಇಶ್ಯೂ ಇದೆ. ಸೊ ಇವರು ಸೆಬಿಗೆ ಸಬ್ಮಿಟ್ ಮಾಡಿದಂಥ DHRPಯಲ್ಲಿ ಕೂಡ ಮೆನ್ಷನ್ ಮಾಡಿದ್ರು IPO ತರುವಂಥ ಉದ್ದೇಶ ಎಮರ್ಜಿಂಗ್ ಸಿಟಿಗಳಲ್ಲಿ ಇನ್ನಷ್ಟು ಹೋಟೆಲನ್ನು ಓಪನ್ ಮಾಡಬೇಕು ಅಂತ. ಆದ್ದರಿಂದ 600 ಕೋಟಿಯ ಫ್ರೆಶ್ ಇಶ್ಯೂ ಕೂಡ ಇದೆ. 320 ಕೋಟಿಯ ಆಫರ್ ಫಾರ್ ಸೇಲನ್ನು ಕೂಡ ತರ್ತಿದ್ದಾರೆ. ಇದರಲ್ಲಿ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ಗಳು, ಪ್ರಮೋಟರ್ಸ್ಗಳು ತಮ್ಮ ಶೇರ್ಸನ್ನು ಸೆಲ್ ಮಾಡ್ತಾರೆ. ಹಾಗೆ ಯಾರ್ಯಾರಿಗೆ ಎಷ್ಟೆಷ್ಟು ಶೇರ್ಗಳನ್ನು ಆಫರ್ ಮಾಡ್ತಿದ್ದಾರೆ ಅಂತ ಅಬ್ಸರ್ವ್ ಮಾಡಿದಾಗ QIB ಕ್ಯಾಟಗರಿಯಲ್ಲಿ 75% ಆಫರ್ ಇದೆ. ರಿಟೇಲ್ ಕ್ಯಾಟಗರಿಯಲ್ಲಿ ಕೇವಲ 10% ಆಫರನ್ನು ಮಾಡ್ತಾ ಇದ್ದಾರೆ. NII ಕ್ಯಾಟಗರಿಯಲ್ಲಿ 15% ಆಫರ್ ಇರುತ್ತೆ. ಸೊ ರಿಟೇಲ್ ಕ್ಯಾಟಗರಿಯಲ್ಲಿ ಕೇವಲ 10% ಆಫರ್ ಇರೋದ್ರಿಂದ ಅಲಾಟ್ಮೆಂಟ್ನ ಚಾನ್ಸಸ್ ಕೂಡ ಸ್ವಲ್ಪ ಕಡಿಮೆನೇ ಆಗುತ್ತೆ. ಸೊ ನಿಮ್ಮ ಹತ್ರ ಇನ್ನೂ ಡಿಮ್ಯಾಟ್ ಅಕೌಂಟ್ ಇಲ್ಲ ಅಂದರೆ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿಸೋದಕ್ಕೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಫ್ಯಾಮಿಲಿ ಮೆಂಬರ್ಸ್ನ ಹೆಸರಿನಲ್ಲಿ ಹೆಚ್ಚಿನ ಒಂದು ಡಿಮ್ಯಾಟ್ ಅಕೌಂಟ್ಸ್ ಇದ್ದರೆ ಒಳ್ಳೊಳ್ಳೆ IPOಗಳಲ್ಲಿ ನಿಮಗೆ IPO ಅಲಾಟ್ಮೆಂಟ್ ಇನ್ನಷ್ಟು ಈಸಿ ಆಗುತ್ತೆ. ವ್ಯಾಲ್ಯೂಷನ್ಸನ್ನು ಅಬ್ಸರ್ವ್ ಮಾಡಿದಾಗ 155ರ ಪ್ರೈಸ್ ಬ್ಯಾಂಡ್ನಲ್ಲಿ ಟೋಟಲ್ ಮಾರ್ಕೆಟ್ ಕ್ಯಾಪ್ 3300 ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ನ ಕಂಪನಿ ಆಗಿದೆ. ಅರ್ನಿಂಗ್ ಪರ್ ಶೇರ್ ₹2.75 ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. 56-57ರ PEಯಲ್ಲಿ IPO ತರಬೇಕು ಅಂತ ಇದ್ದಾರೆ. ಇಂಡಸ್ಟ್ರಿ PE 73ರ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಆಲ್ರೆಡಿ ನಾನು ಹೇಳಿದ ರೀತಿಯಲ್ಲಿ ಬಹಳಷ್ಟು ಕಾಂಪಿಟೇಷನ್ ಕೂಡ ಇದೆ. ಇಂಡಿಯನ್ ಹೋಟೆಲ್ಸ್, EIH, ಚಾಲೆಟ್ ಹೋಟೆಲ್ಸ್, ಲೆಮನ್ ಟ್ರೀ ಹೋಟೆಲ್ಸ್, ಮಹೀಂದ್ರಾ ಹಾಲಿಡೇ ಇವರ ಕಾಂಪಿಟೇಟರ್ಸ್ ಆಗಿರ್ತಾರೆ. ಅಷ್ಟೇ ಅಲ್ಲದೆ ಮ್ಯಾರಿಯಟ್ ಹೋಟೆಲ್ಸ್, ಸ್ಯಾಮಿ ಹೋಟೆಲ್ಸ್ ಈ ರೀತಿಯಲ್ಲಿ ಬಹಳಷ್ಟು ಕಾಂಪಿಟೇಷನ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ EIH, ಇಂಡಿಯನ್ ಹೋಟೆಲ್, ಚಾಲೆಟ್ ಹೋಟೆಲ್ ಈಗಲೂ ಕೂಡ ಒಳ್ಳೆ ಒಂದು ವ್ಯಾಲ್ಯೂಷನಲ್ಲಿ ಟ್ರೇಡ್ ಆಗ್ತದೆ. ಸಿಮಿಲರ್ ವ್ಯಾಲ್ಯೂಷನಲ್ಲೇ ಇವರು IPOನ ತರ್ತಾ ಇದ್ದಾರೆ. APJ ಸುರೇಂದ್ರ ಪಾರ್ಕ್ IPOನ ರಿಜಿಸ್ಟರ್ ಲಿಂಕಿನ್ ಟೈಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆಗಿರ್ತಾರೆ. ಇವರ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸನ್ನು ಚೆಕ್ ಮಾಡಬೇಕಾಗತ್ತೆ. ಹಾಗೆ parkhotels.ipo@linkinTime.co.in ಈ ಒಂದು ಇಮೇಲ್ ಅಡ್ರೆಸ್ಸನ್ನು ಕೂಡ ನೀವು ನೋಟ್ ಡೌನ್ ಮಾಡ್ಕೋಬಹುದು. ಅಕಸ್ಮಾತ್ ರೀಫಂಡ್ ರಿಲೇಟೆಡ್ ಏನಾದರೂ ಇಶ್ಯೂಸ್ ಇದ್ದರೆ ಈ ಒಂದು ಇಮೇಲ್ ಅಡ್ರೆಸ್ಗೆ ನೀವು ಇಮೇಲನ್ನು ಮಾಡ್ಬೋದಾಗುತ್ತೆ. ಸೊ ಕೊನೆಯದಾಗಿ ಇವತ್ತಿನ ದಿನ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಿದೆ, ಲಾಂಗ್ ಟರ್ಮ್ಗೆ ನಾವು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು ಅಂತ ಅಬ್ಸರ್ವ್ ಮಾಡಿದಾಗ ಇವತ್ತಿನ ದಿನ ₹60 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 96 ಶೇರ್ಗಳ ಲಾಟ್ ಆಗಿರೋದ್ರಿಂದ ₹5,500ರಿಂದ ₹6,000 ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಒಳ್ಳೆ ಒಂದು ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ಸ್ ಇದೆ. ಇದೇ ರೀತಿಯಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿದ್ರೆ ಕೊನೆ ದಿನ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗುತ್ತೆ. ಬಟ್ ಲಾಂಗ್ ಟರ್ಮ್ಗೆ ಸದ್ಯಕ್ಕೆ ಅವಾಯ್ಡ್ ಮಾಡೋದು ಒಳ್ಳೆಯದು. ಸೊ ಇಂಡಿಯನ್ ಹೋಟೆಲ್ಸ್ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಬೆಟ್ ಆಗುತ್ತೆ. ಟಾಟಾ ಬ್ರ್ಯಾಂಡ್ನ ಕಂಪನಿ ಕೂಡ ಆಗಿರೋದ್ರಿಂದ ಹಾಸ್ಪಿಟಾಲಿಟಿ ಸೆಕ್ಟರ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತೀರಾ ಅಂದಾಗ ಇಂಡಿಯನ್ ಹೋಟೆಲ್ಸ್ ಒಳ್ಳೆ ಒಂದು ಚಾಯ್ಸ್ ಆಗುತ್ತೆ. APJ ಸುರೇಂದ್ರನಲ್ಲಿ ಕೂಡ ಒಳ್ಳೆ ಒಂದು ಗ್ರೋತ್ನ ಪ್ರಾಸ್ಪೆಕ್ಟಿವ್ಸ್ ಇರುತ್ತೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ತಾ ಹೋಗಬೇಕಾಗುತ್ತೆ. ಹಾಗೆ ಹೋಟೆಲ್ ಚೈನ್ ಬಿಸ್ನೆಸ್ ಆಗಿರೋದ್ರಿಂದ ಹೆಚ್ಚಿನ ಒಂದು ಹೋಟೆಲ್ಸ್ಗಳನ್ನು ಇವರು ಸ್ಟಾರ್ಟ್ ಮಾಡ್ತಾ ಹೋಗಬೇಕು. ಅದಾದಮೇಲೆ ಪರ್ಫಾರ್ಮೆನ್ಸನ್ನು ಅಬ್ಸರ್ವ್ ಮಾಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ನ ಬಗ್ಗೆ ಯೋಚನೆ ಮಾಡ್ಬೋದಾಗುತ್ತೆ. ಸದ್ಯಕ್ಕೆ ವ್ಯಾಲ್ಯೂಷನ್ಸ್ ಕೂಡ ಸ್ವಲ್ಪ ಎಕ್ಸ್ಪೆನ್ಸಿವ್ ಸೈಡ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೂಡ 60ರ ಅರೌಂಡಲ್ಲಿ ಇರೋದ್ರಿಂದ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುವಾಗ ಇನ್ನೂ ಎಕ್ಸ್ಪೆನ್ಸಿವ್ ಆಗಿ ಲಿಸ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಲಾಂಗ್ ಟರ್ಮ್ಗೆ ಸದ್ಯಕ್ಕೆ ಅವಾಯ್ಡ್ ಮಾಡಿ ಕೇವಲ ಲಿಸ್ಟಿಂಗ್ ಏನ್ಗಳಿಗೋಸ್ಕರ ಈ ಒಂದು IPOನಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದು. APJ ಸುರೇಂದ್ರ ಪಾರ್ಕ್ ಹೋಟೆಲ್ನ ಬಗ್ಗೆ ನಾನು ನಿಮಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳು, IPO ರಿವ್ಯೂಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.